GMM ನ್ಯೂಸ್ ಕನ್ನಡ. ನರೇಂದ್ರ ಮೋದಿ ಅವರ ನಾಯಕತ್ವ ಪ್ರಪಂಚ ಕೇಳ್ತಾ ಇದೆ. ಭಾರತ ಒಂದೇ ಅಲ್ಲ, ಪ್ರಪಂಚ ಕೇಳ್ತಾ ಇದೆ. ಪ್ರಪಂಚಕ್ಕೆ ಮುಂದಿನ ನಾಯಕ ಯಾರು ಅಂದ್ರೆ ನರೇಂದ್ರ ಮೋದಿ ಅನ್ನೋ ಭಾವನೆ ಬರ್ತಾ ಇದೆ. ಇಡೀ ಪ್ರಪಂಚ ಭಾರತ ದೇಶದ ಚುನಾವಣೆ ಕಡೆಗೆ ನೋಡ್ತಾ ಇದೆ. ನಮ್ಮ ನರೇಂದ್ರ ಮೋದಿ ಹೇಳಿದ್ದಾರೆ, 25 ದೇಶದ ಪ್ರತಿನಿಧಿಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ, ಬನ್ನಿ ಇಂಡಿಯಾ ದೇಶಕ್ಕೆ ಬನ್ನಿ, ಇಂಡಿಯಾ ದೇಶದಲ್ಲಿ ಚುನಾವಣೆ ಹೇಗೆ ನಡೆಸ್ತೀವಿ ನೋಡಿ, ಯಾವ ರೀತಿ ಪಾರದರ್ಶಕತೆ ಇದೆ ನೋಡಿ, ನಮ್ಮ ಜನರು ಚುನಾವಣೆಗೆ ಸಂವಿಧಾನಕ್ಕೆ ಯಾವ ರೀತಿ ಗೌರವ ಕೊಡ್ತಾರೆ ನೋಡಿ ಅಂತ ಹೇಳಿ ಬೇರೆಯವರಿಗೆ ಇನ್ವೈಟ್ ಮಾಡಿದ್ದಾರೆ. ನಮ್ಮ ದೇಶದ ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶದ ಪ್ರತಿನಿಧಿ ಬಂದು ನೋಡ್ತಾ ಇದ್ದಾರೆ ಚುನಾವಣಾ ಪ್ರಕ್ರಿಯೆ ಹೇಗಿದೆ ಅಂತ ಹೇಳಿ. ನೋಡಕ್ ತೀರ್ದು ಸಿದ್ದರಾಮಯ್ಯ ಎಲ್ಲ ಚರ್ಚೆ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಕಾಸು ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ. ಒಂದ್ ಮಾತಿನ ದಯವಿಟ್ಟು ಕೇಳಿ, ಕೇಂದ್ರ ಸರ್ಕಾರ 2004ನೇ ಇಸ್ವಿಯಿಂದ 2014ನೇ ಇಸ್ವಿ ತನಕ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಈ ಕರ್ನಾಟಕ ರಾಜ್ಯಕ್ಕೆ NDRF, SDRF ಅಂದ್ರೆ ಬರ ಪರಿಹಾರ ಮತ್ತು ನೆರೆ ಪರಿಹಾರ ಬಂದಿದ್ದು 2535 ಕೋಟಿ ಮಾತ್ರ. ಅದೇ ನರೇಂದ್ರ ಮೋದಿ ಅವರು 14ರಿಂದ 24 ತನಕ ನೆರೆ ಪರಿಹಾರ ಮತ್ತು ಬರ ಪರಿಹಾರ ಕೇಂದ್ರದಿಂದ ಬಂದಿದ್ದು 5250 ಕೋಟಿ. ಡಬಲ್ ದುಡ್ಡು ಕೊಟ್ಟಿದ್ದೀವಿ. ಆದ್ರೂ ನಿಮಗೆ ಟೋಪಿ ಹಾಕಕ್ಕೆ ಮಾಧ್ಯಮದ ಮುಖಾಂತರ ನಮ್ಮ ದುಡ್ಡು ನಮ್ಗೆ ಕೊಡಲಿಲ್ಲ ಅಂತ ಹೇಳಿ ಡ್ರಾಮಾ ಮತ್ತು ನಾಟಕ ಆಡ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಕಿಸಾನ್ ಸಮ್ಮಾನ್ ಸ್ಕೀಮ್ ಅಲ್ಲಿ ದುಡ್ಡು ಬರ್ತಾ ಇದೆಯಲ್ಲ, ರೈತರಿಗೆ ಅಕೌಂಟ್ ಕಾಸು ಬರ್ತಾ ಇದೆಯಲ್ಲ. ವ್ಯಕ್ತಿ ನಮ್ಮ ಊರಿನವನೇ ಅಲ್ಲ, ನಮ್ಮ ಕ್ಷೇತ್ರದವನೇ ಅಲ್ಲ. ಕೋಲಾರಿಗೂ ಅವ್ರಿಗೆ ಸಂಬಂಧ ಇಲ್ಲ, ಶಿಡ್ಲಘಟ್ಟಗೂ ಅವ್ರಿಗೆ ಸಂಬಂಧ ಇಲ್ಲ. ಅವರೆಲ್ಲ ಪಾಪ ಆಂಧ್ರದಿಂದ ಬಾಗೇಪಲ್ಲಿ ಆ ಕಡೆ, ಹಿಂದೂಪುರದ ಆ ಕಡೆ, ಅನಂತಪುರದಿಂದ ಬಂದವನೇ. ಯಾರೋ ಕಾಂಗ್ರೆಸ್ ಕ್ಯಾಂಡಿಡೇಟ್. ಕಾಂಗ್ರೆಸ್ ಪಕ್ಷ ಇವತ್ತು ಮನೆ ಒಂದು 3 ಬಾಗಿಲು. ಆ 2-3 ಬಾಗಿಲಲ್ಲಿ ಯಾರೆಲ್ಲ ಹೋಗ್ತಾರೆ ಗೊತ್ತಿರೋ, ಅವ್ರಿಗೆ ಯಾರಿಗೆ ಸಿಗ್ತಾನೆ ಕೈ ಪಾಪ. ಇನ್ನು ಟೇಕ್ ಆಫ್ ಆಗಿಲ್ಲ ಎಲೆಕ್ಷನ್ ಕಾಂಗ್ರೆಸ್. ಹಾಗಾಗಿ ನಮ್ಮ ಅಭ್ಯರ್ಥಿ ಸ್ವದೇಶಿ, ಲೋಕಲ್ ಮೇಡ್. ಏನ್ ಹೇಳಿ, ಲೋಕಲ್ ಮೇಡ್ ನಮ್ಮ ಅಭ್ಯರ್ಥಿ. ಅವರಪ್ಪ AS ಆಫೀಸರು, ಅವ್ರ ತಾಯಿ ಅಖಂಡ ಕೋಲಾರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಆಮೇಲೆ ಅವ್ರ ತಂದೆ ಮಾಡಿರೋ ಬಹಳಷ್ಟು ಒಳ್ಳೆ ಕೆಲಸ ನಮ್ಮ ಕಣ್ಣು ಮುಂದೆ ಇದೆ. ಅಂತ ಸಂಭಾವಿತರ ಕುಟುಂಬದಲ್ಲಿ ಹುಟ್ಟಿರುವಂತ ಸಜ್ಜನರು, ವಿದ್ಯಾವಂತರು, ಬುದ್ಧಿವಂತರು, ಸೌಮ್ಯವಾದಿಗಳು ಅಂತ ಅಭ್ಯರ್ಥಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಭಾವಿಸ್ತಾ ಇದ್ದಾನೆ. ಇಂಥ ಅಭ್ಯರ್ಥಿಗೆ, ಲೋಕಲ್ಗೆ, ನಮ್ಮೂರಿನಲ್ಲಿ ನಮ್ಮ ಹುಡುಗ ಹುಲಿ ಇದ್ದಂಗೆ. ಹಾಗಾಗಿ ಮಲ್ಲೇಶ್ ಬಾಬು ಅವರಿಗೆ ನಾವೆಲ್ಲರೂ ಸೇರಿ ಅತಿ ಹೆಚ್ಚಿನ ಓಟ್ಗಳನ್ನ ಕೊಟ್ಟು ಗೆಲ್ಲಿಸಬೇಕು ಅಂತ ಹೇಳಿ ನಮಗೆಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಕೊಡುಗೆ, ದೇವೇಗೌಡ ಅವರ ಕೊಡುಗೆ, ಕುಮಾರಣ್ಣ ಅವರ ಕೊಡುಗೆ ನಮ್ಮೆಲ್ಲ ಮುಖಂಡರು ಇಷ್ಟು ಹೇಳಿದ್ದಾರೆ. ಅದರ ಜೊತೆಗೆ ಮನೆ ಮಾತು ಆಗಿರ್ತಕ್ಕಂಥ ಮೋದಿಜಿಯವರು ಮನೆಯಲ್ಲಿರ್ತಕ್ಕಂಥ ತಮ್ಮ ಮಕ್ಕಳು, ನಮ್ಮ ಮಕ್ಕಳು ಕೂಡ ಹೇಳ್ತಾರೆ. ಇವರು 10 ವರ್ಷದಲ್ಲಿ ಮೋದಿಜಿಯವರ ಕೊಡುಗೆ ಏನು, ಭಾರತ ದೇಶ ಎಲ್ಲಿತ್ತು, ಇವತ್ತು ಎಲ್ಲಿದೆ ಅಂತಕ್ಕಂಥದ್ದು ನಮ್ಮ ನಾಯಕರು ಹೇಳಿದರೆ, ಮನೆಯಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಕೂಡ ಮಕ್ಕಳ ಲೆವೆಲಲ್ಲಿ ಇವತ್ತು ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ಒಂದೇ ಒಂದು ವಿಷಯ ನಾವೆಲ್ಲ ಮರ್ತಿದ್ರು. 400 ಸೀಟ್ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತು 40 ಸೀಟ್ ಆಗಿದೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಮೊನ್ನೆ ಸರಿ ಎಲೆಕ್ಷನ್ ಅಲ್ಲಿ ಈಗಾಗಲೇ 2-3 ಸರಿ ಹೇಳಿದ್ದೀನಿ, ಸತತವಾಗಿ ಕಾರ್ಯಾಗಾರ ಮಾಡಿ ಮತ್ತೆ ಹೆಂಗೆ ನಮ್ಮ ಜನಕ್ಕೆ ಟೋಪಿ ಹಾಕಿ ಸರ್ಕಾರ ತರಬೇಕು ಅಂತ ಕಾರ್ಯಾಗಾರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ನಮ್ಗೆಲ್ಲ ಈಗಾಗಲೇ ರುಜುವಾಗಿದೆ. ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರು, ಸತತವಾಗಿ ಈಗ ಎಲ್ಲ ಹೇಳಿದ್ರು. ಏನು 100-150 ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಏನು ಕೊಟ್ಟಿರ್ತಕ್ಕಂಥ ಎಲ್ಲಾ ಸರ್ಕಾರಗಳು ಬಂದಿರತಕ್ಕಂಥ ಮೋದಿಜಿಯವರು ಕೂಡ ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದು 10 ವರ್ಷದಲ್ಲಿ ಎಲ್ಲ ಮಾಡಿದ್ದಾರೆ. ಯಾವತ್ತೂ ಅವರು ಗ್ಯಾರಂಟಿ 1-2 ಅಂತ ಹೇಳಿರಲಿಲ್ಲ. ಅವರು ಪ್ರಣಾಳಿಕೆನೆ ಕಂಪ್ಲೀಟ್ ಗ್ಯಾರಂಟಿ ಮಾಡಿ 10 ವರ್ಷ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಜನ ಅರ್ಥ ಆಗಿರ್ಲಿಲ್ಲ. ಪ್ರಣಾಳಿಕೆ ಕೊಟ್ಟು ಅದರಲ್ಲಿ 5 ಮಾತ್ರ ಗ್ಯಾರಂಟಿ ಅಂತ ಕೊಟ್ಟು ಆ ಗ್ಯಾರಂಟಿಗಳು ಯಾವ ಮಟ್ಟಕ್ಕೆ ಬಂದು ಇವತ್ತು ನಿಂತಿದೆ ಗೊತ್ತಿದೆ. ಅದೇ ನಿಟ್ಟಿನಲ್ಲಿ ಕೂಡ ಈಗ ಭಾರತದಲ್ಲಿ ಮತ್ತೊಂದು ಬಾರಿ ಮೋದಿಜಿ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಭಯ ಬಂದು ರಾಹುಲ್ ಗಾಂಧಿಜಿಯವರು ಎಲ್ಲ ಹೇಳ್ತಾ ಇದ್ರು. ಅವರೊಂದು ಗ್ಯಾರಂಟಿಗಳು ಆಲ್ರೆಡಿ ಪ್ರಕಟಣೆ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಹೇಳೋದು ಇಷ್ಟೇ, ಮತ್ತೆ ಏನಾದರೂ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ, ಎಲ್ಲೂ ಬರಲ್ಲ. ಆದ್ರೆ ಕರ್ನಾಟಕ
ಕಾಂಗ್ರೆಸ್ ಮಾತ್ರ ಮಕ್ಕಳ ಟೋಪಿ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಹುಷಾರಾಗಿ ಈ ಸರಿ ಮಾತ್ರ ಎಲ್ರಿಗೂ ನೀವು ಹೇಳ್ಬೇಕು. ಮತ್ತೆ ಯಾಮಾಗಿಲ್ಲ. ಏನು 25 ಸೀಟು ಬಿಜೆಪಿಗೆ, 3 ಸೀಟು ನಮ್ಮ JDS-ಗೆ ಇರ್ತಕ್ಕಂಥ ಮೈತ್ರಿ ಮಾಡ್ಕೊಂಡು ಇವತ್ತಿನ ಎಲೆಕ್ಷನ್ ಹೋಗಿದ್ದೀವಿ. 28ಕ್ಕೆ 28 ಗೆದ್ದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಕೂಡ ಡೆಲ್ಲಿಯಿಂದ ಎಂಥ ಕಾರ್ಯಕ್ರಮಗಳು ಬೇಕಾದ್ರೆ ಕರ್ನಾಟಕಕ್ಕೆ ಕೇಳುವುದರಿಂದ ಅವಕಾಶ ಇರುತ್ತೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಇವತ್ತಿಂದನೇ ಇರ್ತಕ್ಕಂಥದ್ದು ಬರೀ 15 ದಿವಸ ಮನೇಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ, ಮಕ್ಕಳಿಗೆ, ನಿಮ್ಗೆ ಎಲ್ಲರಿಗೂ ಹೇಳಿ, ಏನ್ ಮಕ್ಕಳ ಟೋಪಿ ಹಾಕ್ತಕ್ಕಂಥ ಕಾಂಗ್ರೆಸ್ ಮತ್ತೆ ನಮ್ಮಂಗಿಲ್ಲ ಹಾಕಿದ್ರೆ ಮತ್ತೆ ವಾಪಸ್ಸು ನಾವು ಹಿಂದಕ್ಕೆ ಹೋಗ್ತೀವಿ ಅಂತ ಹೇಳಿ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ NDA ಮೈತ್ರಿಕೂಟದ ಅಭ್ಯರ್ಥಿನ ಗೆಲ್ಲಿಸ್ಬೇಕಂತ ಹೇಳಿ ಮತಯಾಚನೆ ಮಾಡಬೇಕಂತ ಹೇಳಿ ಎಲ್ರಿಗೂ ಧನ್ಯವಾದ ಹೇಳಿ. ಮತ್ತು ಭಾರತೀಯ ಜನತಾ ಪಕ್ಷ ಎರಡು ಮುಖಂಡರು ತಾವು ಇದಕ್ಕೆ ಸೇರಿದಿರೋ ನಮ್ಮಲ್ಲಿ ನಾನು ಒಂದು ಮದುವೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಮಲ್ಲೇಶ್ ಬಾಬು ಅವರು JDS ಪಕ್ಷದಲ್ಲಿ ಒಬ್ಬ ಸಾಮಾನ್ಯದ ಕಾರ್ಯಕರ್ತನೇ ಕೆಲಸ ಮಾಡ್ಕೊಂಡು ಬಂದಿರೋದು. 2019, 2024, 23ರಲ್ಲಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ 2 ಬಾರಿ ಸೋತಿದ್ದಾರೆ. ಅತಿ ಕಡಿಮೆ ಮತಗಳಿಂದ ಸೋತಿದ್ದಾರೆ. ಒಬ್ಬ ಅಭ್ಯರ್ಥಿ ಸೋತಾಗ ಕಷ್ಟ ಏನನ್ನೋದು, ಆ ಕಷ್ಟ ನಾನು ಸಹ ಅನುಭವಿಸಿದ್ದೇನೆ. ಹಾಗಾಗಿ ತಮ್ಮೆಲ್ಲರಿಗೂ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಇನ್ನು ಕೇವಲ 10 ರಿಂದ 11 ದಿವಸ ಮಾತ್ರ ಚುನಾವಣೆ ಭಾಗ್ಯ ಇದೆ. ನೀವು ತಮ್ಮ ಊರುಗಳಲ್ಲಿ, ತಮ್ಮ ಪಂಚಾಯತಿಗಳಲ್ಲಿ, ತಮ್ಮ ಬೂತ್ಗಳಲ್ಲಿ ತಾವು ಮತದಾರರನ್ನು ಓಲೈಸಿ ಈ ಒಂದು ಚುನಾವಣೆಯಲ್ಲಿ ಸರಳ ಸಜ್ಜನಿಕೆ ವ್ಯಕ್ತಿಯಾದಂಥ ಮಲ್ಲೇಶನವರು ತಾವು ಮತವನ್ನು ಕೊಡಿಸಿ ಅತಿ ಹೆಚ್ಚಿನ ಮತಗಳು ನಾವು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಹೇಳಿ ನಮ್ಮಲ್ಲಿ ನಾನು ವಿಶೇಷವಾಗಿ ಮನವಿಯನ್ನು ಮಾಡ್ತೇನೆ. ಮೊಂಡರಾಜ್ ಅವ್ರಿಗೆ ಮತ್ತೆ ಪನ್ಯಪ್ಪಣ್ಣ ಅವ್ರಿಗೆ ಇನ್ನು ಮಿಕ್ಕಿದ್ದ ಎಲ್ಲ ಮುಖಂಡರಿಗೆ ಮತ್ತೆ ವೇದಿಕೆ ಮುಂದೆ ಇರುವ ಎಲ್ಲ JDS ಮತ್ತು BJP ಮುಖಂಡರೇ ಮತ್ತು ಕಾರ್ಯಕರ್ತರು, ಈಗಾಗಲೇ ನಾರಾಯಣ ಸ್ವಾಮಿ ಅಣ್ಣವರು ಮತ್ತು ರವಿ ಅಣ್ಣವರು ಎಲ್ಲ ಹೇಳಿದ್ದಾರೆ. ಏನು ಮೋದಿ ಸರ್ಕಾರ ಯಾಕೆ ಇರಬೇಕು, ಮತ್ತೆ ಮೋದಿಯವರು 3ನೇ ಬಾರಿ ಏಕೆ ಪ್ರಧಾನಮಂತ್ರಿ ಆಗಬೇಕು ಅಂತ, ಮತ್ತೆ ಎಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ಸಂಸದರು ಆದರೆ ಏನೇನು ಉಪಯೋಗ ಆಗುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ನಾನು ಹೇಳೋದು ಒಂದೇ, ಏನು 24ನೇ ತಾರೀಕು ನೀವು ಎಲೆಕ್ಷನ್ ಫೇಸ್ ಮಾಡ್ತೀರೋ, ಏನು ನೀವು ಎಲೆಕ್ಷನ್ ವೋಟ್ ಹಾಕಕ್ಕೆ ಹೋಗ್ತೀರೋ, ಆ ವೋಟ್ ಹಾಕೋದು ನಿಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ. ಏನು ಇಡೀ ಪ್ರಪಂಚ 3ನೇ ಬಾರಿ ಮತ್ತೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೋ ಅದನ್ನು ಈಡೇರಿಸೋದು ನಿಮ್ಮ ಕೈಯಲ್ಲಿ. ಇಡೀ ಪ್ರಪಂಚ ನೋಡ್ತಾ ಇದೆ, ಆದರೆ ಆ ವೋಟ್ ಹಾಕೋ ಜವಾಬ್ದಾರಿ ನಿಮ್ಮ ಮೇಲಿದೆ. ದಯವಿಟ್ಟು 26ನೇ ತಾರೀಕು ಏನು ನೀವು ವೋಟ್ ಹಾಕ್ತೀರೋ ಜನವಂತ ರೈತ ಮಹಿಳೆಗೆ ಹಾಕ್ಬೇಕಾಗುತ್ತೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ. ಯಾಕಂದ್ರೆ ಮೈತ್ರಿ ಆಗಿರೋದು JDS ಮತ್ತು BJPಗೆ, ಇದು JDS ಬಿಟ್ಕೊಟ್ಟಿದ್ದಾರೆ ಸೀಟು. ಜನವಂತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ 2ಕ್ಕೆ ನೀವು ವೋಟ್ ಹಾಕಬೇಕು. ದಯವಿಟ್ಟು ನೀವು ಆಶೀರ್ವಾದ ಮಾಡ್ತೀರಾ ಅಂತ ಒಂದು ನಂಬಿಕೆ ಇದೆ. ಯಾಕಂದ್ರೆ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ದೇವೇಗೌಡರು ಅಪ್ಪಾಜಿ ಮತ್ತೆ ಕುಮಾರಣ್ಣ ಇಬ್ಬರು ಒತ್ತಾಯ ಮಾಡಿ ನನ್ನ ಕ್ಯಾಂಡಿಡೇಟ್ ಮಾಡಲು, ಒತ್ತಾಯ ಅಲ್ಲ, ಅವರು ನನ್ನ ಮೇಲೆ ನಂಬಿಕೆ ಇದೆ. ಈ ಸರಿ ಗೆದ್ದೇ ಗೆಲ್ತಾನೆ, ಸಂಸದರಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾನೆ. ಅದ್ರ ಜೊತೆ ಏನು BJP ಮುಖಂಡರು ಜೊತೆಯಲ್ಲಿ ಸೇರಿದ್ದಾರೆ, ಇಬ್ಬರು ಸೇರಿ ಈ ಲೋಕಸಭಾ ಕ್ಷೇತ್ರ ಗೆದ್ದು ಕೊಡ್ತಾರೆ ನಮಗೆ ಅಂತ ಒಂದು ನಂಬಿಕೆ ಇದೆ. ದಯವಿಟ್ಟು ಆ ನಂಬಿಕೆ ಉಳಿಸ್ಕೋಬೇಕಂದ್ರೆ ಆ 26ನೇ ತಾರೀಕು ನೀವು ಮತ ಚಲಾಯಿಸಿದಾಗ ಜನವಂತ ರೈತ ಮಹಿಳೆಗೆ ಮೋದಿ ಸರ್ಕಾರ ಉಳಿಸಬೇಕು ಅಂತ ಮತ್ತೆ ಬರಬೇಕು ಅಂದ್ರೆ ಮೋದಿ ಅವ್ರಿಗೆ ಓಟ್ ಹಾಕೋದು, ದೇವೇಗೌಡರು ಓಟ್ ಹಾಕೋದು, ನನಗೆ ಓಟ್ ಹಾಕೋದು ಎಲ್ಲ ಒಂದು. ಈ ಓಟು ನಿಮ್ಮ ಕೈಯಲ್ಲಿದೆ. ಏನು ನೀವು 26ನೇ ತಾರೀಕು ಜನವಂತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ 2ಕ್ಕೆ ಓಟ್ ಹಾಕ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಅದು ಈಡೇರಿಸ್ತೀರಾ ನೀವು ಅಂತ ನಂಬಿ ನಾನು 2 ಮಾತು ಮುಗಿಸ್ತಾ